ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಕಟ್ ಆಫ್ನ ಅನಾಲಿಸಿಸ್ ಮಾಡ್ತಾಯಿದ್ದೀನಿ. 2024 ಮತ್ತು ಈಗ ಬಿಟ್ಟಿರ್ತಕ್ಕಂಥ 2025 ಎರಡೂ ಕೂಡ ಕಂಪ್ಯಾರಿಸನ್ ಮಾಡಿ ಏನೇನೆಲ್ಲ ಆಗಿದೆ, ಎಷ್ಟೆಲ್ಲ ಏರಿಕೆ ಆಗಿದೆಯೋ ಅಥವಾ ಡಿಕ್ರೀಸ್ ಆಗಿದೆಯೋ ಎಲ್ಲನೂ ಕೂಡ ಹೇಳ್ತೀನಿ. ನೋಡಿ, ಈಗೇನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಇದು ನಿನ್ನೆ ಬಿಟ್ಟಿರ್ತಕ್ಕಂಥದ್ದು 2025 ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಆಗಿರ್ತದೆ. ಆ್ಯಂಡ್ 2024 ಕೂಡ ಒನ್ ಟೈಮ್ ತೋರಿಸ್ತೀನಿ ಬೇಕಾದ್ರೆ ನಮಗೆ. ಇದು 2024 ಸೆಕೆಂಡ್ ಮಾಕ್ ಅಲಾಟ್ಮೆಂಟ್. ಓಕೆ, ಅಂತಂದರೆ ಹೋದ ವರ್ಷ 2 ಸರ್ತಿ ಕಟ್ ಆಫ್ ಬಿಟ್ಟಿದ್ರು. ಆ್ಯಂಡ್ ಜನರಲ್ ತೊಗೊಂಡಿದ್ದೀನಿ ಆ್ಯಂಡ್ HK ಕೂಡ ನಿಮಗೆ ಕಂಪ್ಯಾರಿಸನ್ ಎಲ್ಲ ಹೇಳ್ತೀನಿ. ಇದರಲ್ಲಿ ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ ನಾನು. ಈ ವರ್ಷ ನೋಡಿ 2024 ಓಕೆ, 2024 ಮಾಕ್ ಅಲಾಟ್ಮೆಂಟಲ್ಲಿ ಈಗ ಇದನ್ನೇ ತೊಗೊತೀನಿ, ಮೊದಲನೇ ಕಾಲೇಜ್ ತೊಗೊತೀನಿ. ಅದರಲ್ಲಿ ಯಾವುದಪ್ಪ ಅಂದರೆ ಈಗ ಲೈಕ್ ಎಕ್ಸಾಂಪಲ್ ಹೇಳೋಕ್ಕೆ ನಿಮಗೆ ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತೊಗೊತೀನಿ. ಅದರದ್ದು ಜನರಲ್ ಮೆರಿಟಲ್ಲಿ ಎಷ್ಟಕ್ಕೆ ನಿಂತಿತ್ತು ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, ಇಲ್ಲಿ 4644 ಅಂತ ಕಾಣಿಸ್ತಿತ್ತು. GMR ಬಂದರೆ ಎಷ್ಟು ಸಿಗ್ತದೆ. ಈಗ ನಾನು ಜಸ್ಟ್ ಜನರಲ್ ಮೆರಿಟ್ ಅಷ್ಟೇ ತೊಗೊತೀನಿ. ಈಗ GMಲ್ಲಿ 4644ಕ್ಕೆ ಈ ಒಂದು ಕಾಲೇಜು ಹೇಗೆ ನಿಂತೈತೆ. 2024ಕ್ಕೆ ನಿಂತಿತ್ತು 4644. ಓಕೆ, ಅದೇ ಕಾಲೇಜು ಈಗ 2025 ಮಾಕಲ್ಲಿ ಎಷ್ಟಕ್ಕೆ ನಿಂದಿರ್ತಾ ಇದೆ. ಓಕೆ, ಅದನ್ನೇ ಹೋಗ್ತೀನಿ. ಈಗ GMಲ್ಲಿ ಹೋಗ್ತೀನಿ 4550. ಅಂದರೆ 4644ಕ್ಕೆ ನಿಂತಿರೋದು. ಇಲ್ಲಿ ಏನಂದ್ರೆ ಸ್ಲೈಟ್ಲಿ ಸ್ವಲ್ಪ ಡಿಕ್ರೀಸ್ ಆಯ್ತಲ್ವ. ಇದೇ ರೀತಿಯಾಗಿ ನಾನು ಕೆಲವೊಂದು ಸ್ಟೂಡೆಂಟ್ ಕಾಲೇಜ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಅರ್ಥ ಆಗುತ್ತದೆ. ಇದು ತೋರಿಸ್ತೀನಿ ನಾನು ಬರೆದಿದ್ದು. ಓಕೆ, ಇದು ಇಂಜಿನಿಯರಿಂಗ್ ಕಟ್ ಆಫು. ಈಗ ಎಲ್ಲನೂ PDF ನೋಡ್ಕೊಂಡು ಕೂರಕ್ಕೆ ಎಲ್ಲದೂ ನೋಡ್ಬೇಕಂತೇನಿಲ್ಲ. ಕೆಲವೊಂದಿಷ್ಟು ಕಾಲೇಜಸ್ನ ಕೆಲವೊಂದಿಷ್ಟು ಬ್ರಾಂಚಸ್ನ ನೋಡ್ಕೊಂಡ್ರೆ ಸಾಕು ನಿಮಗೆ ಅರ್ಥ ಆಗಿಬಿಡ್ತದೆ. ಸೊ ಹಂಗಾಗಿ ಕೆಲವೊಂದಿಷ್ಟು ಮಾತ್ರ ತೊಗೊಂಡಿದ್ದೀನಿ. ಈಗ ಕಟ್ ಆಫಲ್ಲಿ ಹೋಗ್ತೀನಿ. ಈಗ ನೋಡಿ 2024 ಇದು 2025 ಕಟ್ ಆಫು ಇಂಜಿನಿಯರಿಂಗ್ದು. ಇಲ್ಲಿ ಮೊದಲೇ ಕಾಲೇಜ್ E001 ಇದೆಯಲ್ಲ, ಅದರ AML ನೋಡಿ. GKದಲ್ಲಿ 4644ಕ್ಕೆ ನಿಂತಿತ್ತು. ಬಟ್ 2025 ಅಂದರೆ GK ಅಂತಂದರೆ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡೋದು. HK ಅಂತಂದ್ರೆ ರಿಸರ್ವೇಷನ್ ಇರ್ತದೆ. GKದಲ್ಲಿ 4644ಕ್ಕೆ 2024ಕ್ಕೆ ನಿಂತರೆ ಈ ವರ್ಷ ಏನಾಗಿದೆ, ಸ್ವಲ್ಪ ಸ್ಲೈಟ್ಲಿ 4550 ಅಂತಂದರೆ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, HK ಇಲ್ಲಿ ಕೊಟ್ಟರೆ, ಇಲ್ಲಿ ಕೊಟ್ಟಿದ್ದಲ್ಲ ಬಿಡಿ. ಈ ಸದ್ಯಕ್ಕೆ ಎರಡನೇದು ನೋಡೋಣ. ನೋಡಿ, E002 ಇದೆ. ಇದು ಕೂಡ GK ನೋಡಿ 85050. ಯಾವುದಾದ್ರು ಸಿ ನೋಡ್ತಾ ಇದ್ದೀನಿ. ಅಂದರೆ ಎಲ್ಲ ಬ್ರಾಂಚಸ್ ಸ್ವಲ್ಪ ನೋಡ್ಕೊಳ್ಳೋಣ ಅಂತಂದು. ಓಕೆ, ಸಿದಲ್ಲಿ GK 85050ಕ್ಕೆ ನಿಂತರೆ ಈ ವರ್ಷ ನೋಡಿ ಯಾವ ರೀತಿ ನಿಂದಿರ್ತದೆ. 70434ಕ್ಕೆ ನಿಲ್ತಾ ಇದೆ. ಸೇಮ್ HKದಲ್ಲೂ ಕೂಡ ಹಂಗೆ 77484ಕ್ಕೆ ಹೋದರೆ HKಗೆ ಬಂತಂದರೆ ಇಲ್ಲಿ 2025ಕ್ಕೆ 77331ಕ್ಕೆ ಆಗ್ತದೆ. ಅಂದರೆ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ಆ್ಯಂಡ್ ಅದೇ ರೀತಿಯಾಗಿ E00 ನಾನು ಟಾಪ್ ಕಾಲೇಜಸ್ನ ಸ್ವಲ್ಪ ತೊಗೊಂಡಿದ್ದೀನಿ ಸದ್ಯಕ್ಕೆ. ಅಂದರೆ RV ಮತ್ತು MS ರಾಮಯ್ಯ ಮತ್ತು BMS SKJ ಇವೆಲ್ಲ ತೊಗೊಂಡಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟು E003 ಹೋದರೆ GKದಲ್ಲಿ 1976ಕ್ಕೆ ನಿಂತರೆ ಈ ವರ್ಷದ್ದು 1449ಕ್ಕೆ ನಿಂತಿರ್ತದೆ. ಆ್ಯಂಡ್ HK ಕೂಡ ಹಂಗೆ 2771ಕ್ಕೆ ನಿಂತರೆ ಇಲ್ಲಿ 2396ಕ್ಕೆ, ಅಂದರೆ ಸ್ವಲ್ಪ ಇಲ್ಲೂ ಕೂಡ ಕಡಿಮೆ ಆಗಿದೆ ಓಕೆ, ಆ್ಯಂಡ್ ಇಲ್ಲಿ ಕೂಡ ಈ GKದಲ್ಲಿ E004 ಹೋದರೆ ಇಲ್ಲಿ CS ನೋಡಿ 9654ಕ್ಕೆ ನಿಂತರೆ ಇಲ್ಲಿ 8668ಕ್ಕೆ, ಇಲ್ಲೂ ಕೂಡ ಕಡಿಮೆ ಆಗಿದೆ. ಆ್ಯಂಡ್ ಇಲ್ಲಿ 1083 HK ಆದರೆ ಇಲ್ಲಿ 9055ಕ್ಕೆ ಹೋಗಿದೆ. ಆ್ಯಂಡ್ ಅದೇ ರೀತಿಯಾಗಿ E005 GKದಲ್ಲಿ 292ಕ್ಕೆ ಹೋದರೆ ಇಲ್ಲಿ 225ಕ್ಕೆ ಬಂದೈತೆ. ಇಲ್ಲಿ HK ಕೊಟ್ಟಿಲ್ಲ, ಬಟ್ ಇಲ್ಲಿ ನೋಡಿ, ಇಲ್ಲಿ ಅಂದರೆ ಸ್ವಲ್ಪ ಕಡಿಮೆ ಆಗಿದೆ. ಆ್ಯಂಡ್ ಅದೇ ರೀತಿಯಾಗಿ E004ಗೆ ಹೋದರೆ GKದಲ್ಲಿ ಎಷ್ಟು ಕಾಣಿಸ್ತಿದೆ, 2561 ಇದೆ. ಓಕೆ, ಬಟ್ ಈ 2025ರಲ್ಲಿ 1988. ಅದೇ ರೀತಿಯಾಗಿ HKದಲ್ಲಂತೂ ನೋಡಿ ಅಜಗಜಾಂತರ ವ್ಯತ್ಯಾಸನ ಆಗಿಬಿಟ್ಟೈತೆ ಇಲ್ಲಿ. ಓಕೆ, ಆ್ಯಂಡ್ ಅದೇ ರೀತಿಯಾಗಿ E007 ಇದು ಕೂಡ 4865ಕ್ಕೆ GKದಲ್ಲಿ ನಿಂತರೆ ಇಲ್ಲಿ 4783. ಇಲ್ಲಿ ಕೂಡ ಸ್ವಲ್ಪ ಭಾಳ ಏನಾಗಿಲ್ಲ, ಸ್ವಲ್ಪ. ಆ್ಯಂಡ್ HKದಲ್ಲೂ ಕೂಡ ಇಲ್ಲಿಗೆ ಓಕೆ ಮೆನ್ಷನ್ ಮಾಡಿಲ್ಲ, ಬಿಟ್ಟಿದ್ದೀನಿ. ಓಕೆ, ನೆಕ್ಸ್ಟು ಅದೇ ರೀತಿಯಾಗಿ ಎಣ್ಣೆದು ಕೂಡ GKದಲ್ಲಿ 5954ಕ್ಕೆ ನಿಂತಿದ್ದಾರೆ. ಈ ವರ್ಷ ನೋಡಿ ಸ್ವಲ್ಪ ಇಲ್ಲಿ ಜಾಸ್ತಿ ಆಗಿದೆ. ಅಂದರೆ ಈ ಥರ ಆದಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಈ ವರ್ಷ ನೋಡಿ GKದಲ್ಲಿ ಸ್ವಲ್ಪ ಜಾಸ್ತಿ ಆಗೈತೆ. ಇಲ್ಲಿ HKನೂ ಕೂಡ ನೋಡಿ 7404ಕ್ಕೆ ಹೋದರೆ ಇಲ್ಲೊಂದು ಏನಾಗಿದೆ 7990. ಅಂದರೆ ಸ್ಪೆಸಿಫಿಕ್ಕಾಗಿ ಈ ಕಾಲೇಜು ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ ಅಂತ ಅರ್ಥ. ಸೊ ಹಂಗಾಗಿ ಆ್ಯಂಡ್ ಈಗ ಇದು ಮೇಲಿಂದ ಎಲ್ಲನೂ ಕೂಡ ನೋಡ್ಕೊಂಡಾಗ ನಿಮ್ಗೆ ಅನ್ಸೋದು ಕಟ್ ಆಫು ಹೋದ ವರ್ಷಕ್ಕಿಂತ ಆಲ್ಮೋಸ್ಟು ಸ್ಲೈಟ್ಲಿ ಸ್ವಲ್ಪ ಡಿಕ್ರೀಸ್ ಆಗಿದೆ. ರೀಸನ್ ಇದೆ ಯಾಕೆ ಡಿಕ್ರೀಸ್ ಆಗುತ್ತೆ. ಹೋದ ವರ್ಷ ನಾನು ಅದೇ ಫಸ್ಟ್ ಮಾಕ್ ಅಲಾಟ್ಮೆಂಟ್ ತೊಗೊಂಡಿತ್ತಂತಂದರೆ ಮೇ ಬಿ ಏನಾಗ್ಬೋದು, ಇಂಕ್ರೀಸ್ ಆಗ್ತಿತ್ತು. ನಾನು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂತ ತೊಗೊಂಡೆ. ಯಾಕೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ತೊಗೊಂಡಿದ್ದಂದರೆ ಇದು ಫಸ್ಟ್ ಮಾಕ್ ಅಲಾಟ್ಮೆಂಟಲ್ಲಿ ಎಲ್ಲ ಕೋರ್ಸಸ್ ಯಾಡ್ ಆಗಿದ್ದಿಲ್ಲ. ಅದನ್ನು ತೊಗೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗೋಲ್ಲ. ಆ್ಯಂಡ್ ಈಗಲೂ ಕೂಡ ನೀವು ಮಾಕ್ ಅಲಾಟ್ಮೆಂಟಲ್ಲಿ 2025ಕ್ಕೆ ಈಗೇನು ಬಿಟ್ಟಿದ್ದಾರೆ ನಿನ್ನೆ, ಇದು ಕೂಡ ಕ್ಲಾರಿಟಿ ಬರೋಂಗಿಲ್ಲ ನಿಮ್ಗೆ. ಯಾಕಂದರೆ ಇಲ್ಲಿ ಇನ್ನೂ ಕೂಡ BMS ಆಗಿರ್ಬೋದು, ಮತ್ತು BHMS ಆಗಿರ್ಬೋದು, ಮತ್ತು BNYS ಇಷ್ಟು ಕೋರ್ಸಸ್ಗಳು ಏನಪ್ಪ ಅಂದರೆ ಇನ್ನೂ ಕೂಡ ಆಪ್ಷನ್ ಇಂಟರ್ನೇ ಮಾಡಿಲ್ಲ. ಆ ಒಂದು ಸ್ಟೂಡೆಂಟ್ ಸೀಟ್ಸ್ಗಳು ಏನದು ಅವು ಇನ್ನೂ ಖಾಲಿ ನೋಡ್ಕೊಂಡಿದ್ದಾವೆ. ಅವು ಕೂಡ ಸೀಟ್ ಏನಾದರೂ ಫುಲ್ ಆದರೆ ಆಟೋಮೆಟಿಕ್ಲಿ ಕೂಡ ಏನಾಗ್ತಿತ್ತು, ನಮ್ಮದು ಕೂಡ ಇನ್ಕ್ರೀಸ್ ಆಗ್ತಾಯಿತ್ತು ಸೀಟು, ಅಥವಾ ಇದಕ್ಕೆ ಈಕ್ವಲ್ ಆದರೂ ಬರ್ತಾಯಿತ್ತು. ಸೊ ನಿಮ್ಗೆ ಏನು ಕ್ಲಾರಿಫಿಕೇಷನ್ ಕೊಡ್ಲಿಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಸ್ವಲ್ಪ ಸ್ಲೈಟ್ಲಿ ಡಿಕ್ರೀಸ್ ಆಗಿದೆ ಸದ್ಯಕ್ಕೆ ಮಾಕ್ ಅಲಾಟ್ಮೆಂಟು.
ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೋದ ವರ್ಷ ಏನಿದೆಯೋ ಅದೇ ರೇಂಜಿಗೆ ಬರ್ತದೆ ರಿಯಲ್ ಅಲಾಟ್ಮೆಂಟಲ್ಲಿ ಕಟ್ ಆಫ್ ಅಂತರು. ಯಾಕಂದರೆ ಹೋದ ವರ್ಷದ ಈಗ ಎಲ್ಲ ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ ಕಟ್ ಆಫು ಎಲ್ಲನೂ ಬಿಟ್ಬಿಟ್ಟಿದೆ. ಎಲ್ಲ ಕೋರ್ಸಸ್ದು ಏನೋ ಅಲಾಟ್ಮೆಂಟ್ ಆಗಿತ್ತು, ಹಂಗಾಗಿ ಕಟ್ ಆಫ್ ಎಲ್ಲರದು ಕೂಡ ಬಂದಿತ್ತು. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ನಮ್ದು ಇಲ್ಲಿ ಇನ್ನೂ ಕೂಡ ಸ್ವಲ್ಪ ಸ್ಟೂಡೆಂಟ್ ಇಲ್ಲೇ ಅದಾರ. ಸೊ ಬೆಸ್ಟ್ ಹೇಳೋದು ನಿಮ್ಗೆ ಏನಂತಂದರೆ ಹುಡುಗರಿಗೆ ಸೆಕೆಂಡ್ ರೌಂಡ್ವರೆಗೂ ಕೂಡ ವೇಟ್ ಮಾಡಬೇಕು ನೀವು. ಓಕೆ, ನೀವು ಏನಾದರೂ ಬೆಸ್ಟ್ ಕಾಲೇಜ್ ತೊಗೊಳ್ತೀನಿ ಅಂತಂದರೆ ಸೆಕೆಂಡ್ ರೌಂಡ್ವರೆಗೂ ಕೂಡ ವೇಟ್ ಮಾಡಿ. ಸೊ ಅಂದರೆ ಏನೇನು ಆಗುತ್ತದೆ, ಸೆಕೆಂಡ್ ರೌಂಡ್ ಹೋಗುವಷ್ಟರಲ್ಲಿ ಏನೇನೆಲ್ಲ ಆಗ್ತದೆ. MCCಲಿ ಕೆಲವೊಂದಿಷ್ಟು ಹುಡುಗರು ಪಾರ್ಟಿಸಿಪೇಟ್ ಮಾಡೋರು ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ಒಂದು ಸ್ವಲ್ಪ ಹುಡುಗರು ಸ್ಕಿಪ್ ಆಯಿದ್ರು. ಓಕೆ, ಆ್ಯಂಡ್ ಈಗ BMS, BNOS, BHMS ಅವರು ಕೂಡ ಆಪ್ಷನ್ ಇಂಟರ್ ಪೋಸ್ಟಲ್ಲಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮತ್ತು MBBS, BDS ಅವರು ಕೂಡ ಏನು ಮಾಡ್ಕೊಂಡಿರ್ತಾರೆ, ಅಡ್ಮಿಷನ್ ಮಾಡ್ಕೊಂತಾರೆ, ಅಲ್ಲೂ ಕೂಡ ಸ್ಕಿಪ್ ಆಗ್ತಾರೆ. ಆದರೆ ನಮ್ಮ KCT ಸ್ಟೂಡೆಂಟ್ಗೆ ಏನು ಹೇಳ್ತೀನಿ ಅಂತಂದರೆ, ಎಲ್ಲ ಹುಡುಗರು ಅಲ್ಲಿ ಆ ಕಡೆ ಹೋಗ್ಬಿಟ್ರೆ KCTಲಿ ಸ್ವಲ್ಪ ಕಡಿಮೆ ನಿಮಗೆ ತಪ್ಪುತ್ತೆ. ಅಂದರೆ ನಿಮಗೆ ಏನಾಗ್ತದೆ, ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಆಗ್ತದೆ ಸೆಕೆಂಡ್ ರೌಂಡಲ್ಲಿ. ಬೆಸ್ಟ್ ಆಪ್ಷನ್ ಯಾವ ರೌಂಡ್ ಬೆಸ್ಟ್ ಅಂತ ಕೇಳಿದ್ರೆ ನನ್ನ ಪ್ರಕಾರ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡು ಕೂಡ ಬೆಸ್ಟೇ. ಓಕೆ, ಆ್ಯಂಡ್ ಇಲ್ಲಿ ಹೇಳೋಕ್ಕೋಗೋದಿಷ್ಟೇ, ಕಟ್ ಆಫಲ್ಲಿ ಈ ವರ್ಷ ಸ್ವಲ್ಪ ಡಿಕ್ರೀಸ್ ಆಗ್ತದೆ, ಭಯಪಡಬೇಡಿ, ಎಲ್ಲನೂ ಕೂಡ ಈಕ್ವಲ್ ಆಗ್ತದೆ. ಫಸ್ಟ್ ರೌಂಡ್ ಮಾರ್ಕ್ ಅಲಾಟ್ಮೆಂಟ್ ಅಂತೂ ಹೋದ ವರ್ಷದ ಎಷ್ಟಿದೆಯೋ ಅಷ್ಟೇ ಬರ್ತದೆ. ಇನ್ನೂ ನನ್ನ ಪ್ರಕಾರ ಇನ್ಕ್ರೀಸ್ ಆಗ್ತದೆ. ಓಕೆ, ಈ ಸದ್ಯಕ್ಕೆ ಡಿಕ್ರೀಸ್ ಕಾಣ್ತಿರ್ಬೋದು, ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಕಾಲೇಜಸ್ ಆ್ಯಡ್ ಆಗಿದಾವೆ ಅನ್ನೋದು, ಕಾಲೇಜಸ್ ಆ್ಯಡ್ ಆಗಿದ್ದು ಅಂತಂದ್ರೆ ಆಟೋಮೆಟಿಕ್ಲಿ ಸೀಟ್ ಕೂಡ ಜಾಸ್ತಿ ಆಗಿದಾವೆ. ಸೀಟ್ ಜಾಸ್ತಿ ಆಗಿದಾವೆ ಅಂತಂದರೆ ಆಟೋಮೆಟಿಕ್ಲಿ ತಿಳ್ಕೊರಿ ಎಲ್ಲರೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಆಗಿದ್ದಾವೆ, ಸೀಟ್ಗಳು ಬಂದಿದ್ದಾವೆ. ಹಂಗಾಗಿ ಹೆಂಗಿದ್ರು ಕೂಡ ಮಾಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಅಷ್ಟೇ ಡಿಕ್ರೀಸ್ ಆಗಿರ್ಬೋದು, ಬಟ್ ರಿಯಲ್ ಅಲಾಟ್ಮೆಂಟಲ್ಲಿ ಇನ್ಕ್ರೀಸ್ ಆಗ್ತದೆ. ಓಕೆ ಸರಿ, ಇದಿಷ್ಟು ಹೇಳಲಿಕ್ಕೆ ಅಂತ ಬಂದಿದ್ದು. ಕಂಪ್ಯಾರಿಸನ್ ನೋಡ್ಕೋರಿ, ಬೇಕಾದ್ರೆ ಇನ್ನೊಂದು ಟೈಮ್ ನೋಡ್ಕೋರಿ, ನಿಮ್ಮದು ಯಾವ ಅಲ್ಲಿ ಹೋಗಿ ಕಟ್ ಆಫ್ ನಿಂತಿದೆ ಒಂದು ಟೈಮ್ ನೋಡ್ಕೋರಿ. ಎರಡೂ ಕೂಡ ಸಿಗ್ತದೆ. ಬೇಕಾದ್ರೆ 2024 ಸಿಗ್ತದೆ, 2025 ಕೂಡ ಇದೆ. 25ರಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಕಟ್ ಆಫ್ ಎಲ್ಲಿಗೆ ನಿಲ್ತಾ ಇದೆ, ನಾವು ಯಾವ ಕಾಲೇಜ್ ಹಾಕ್ಕೊಂಡ್ರೆ ನನಗೆ ಸೇಫ್ಟಿ, ಮೊದಲು ಸೇಫ್ಟಿ ನೋಡ್ಕೋರಿ, ಆಮೇಲೆ ಟಾಪ್ ಕಾಲೇಜಸ್ ನೋಡುವಂತ್ರಿ. ಅಂದರೆ ಮೊದಲೇ ಟಾಪ್ ಕಾಲೇಜ್ ಪ್ರಿಯಾರಿಟಿ ಒಳಗೆ ಹಾಕೋರಂತೆ. ಬಟ್ ಈಗ ನೀವು ಸೇಫ್ಟಿ ಇರುವಂಥ ಕಾಲೇಜಸ್ ಕೂಡ ಇಟ್ಕೋಬೇಕಲ್ವಾ, ನಿಮಗೆ ಸಿಗದೆ ಹೋದ್ರೆ ಏನು ಮಾಡ್ತೀರ ಫೈನಲ್ ಆಗಿ ಲಾಸ್ಟಿಗೆ. ಸೊ ಹಂಗಾಗಿ ಎಲ್ಲ ರೀತಿಯಾಗಿ ಕೂಡ ಸೀಟ್ನ ಆಪ್ಷನ್ ಎಂಟ್ರಿ ಮಾಡಿರಿ. ಇವತ್ತು 12 ಗಂಟೆ ಸ್ಟಾರ್ಟ್ ಆಗುತ್ತೆ, ಮಾಡ್ಕೋರಿ. ಸರಿ, ಯಾವ ರೀತಿ ಎಡಿಟ್ ಮಾಡಬೇಕು ಏನು ಅಂತ ಕೂಡ ಆಪ್ಷನ್ ಎಂಟ್ರಿ 12 ಗಂಟೆ ಸ್ಟಾರ್ಟ್ ಆಗುತ್ತೆ. ನಾನು ನಿಮಗೆ ಡೀಟೇಲ್ಸ್ ಇನ್ನೊಂದು ಟೈಮ್ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಮಾಕ್ ಅಲಾಟ್ಮೆಂಟ್ ಅನಾಲಿಸಿಸ್ ಇಷ್ಟು. ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.